ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಜನವರಿ 27 ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಕಡೆಯಿಂದನೂ ಒಟ್ಟೊಟ್ಟಿಗೆ ಎರಡು ಇವತ್ತು ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಹಾಗೂ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣವನ್ನು ಪಡಿತಾ ಇದ್ದೋರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ನೀವು ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂತ ಬೇಜಾರಾಗಿದ್ದರೆ, ಅದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಚಿಂತೆ ಮಾಡುವಂತಹ ಒಂದು ಅವಶ್ಯಕತೆ ಇಲ್ಲ. ಈ ಒಂದು ಎರಡೂ ಕಡೆಯಿಂದನೂ ಕೂಡ ಇವತ್ತು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಉಚಿತ ಅಕ್ಕಿ ಹಣ ಹಾಗೆಯೇ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣವನ್ನು ಪಡಿತಾ ಇರೋರಿಗೆ ಇವತ್ತು ಬಂದಿರುವಂತಹ ಒಂದು ಇಂಪಾರ್ಟೆಂಟ್ ಮಾಹಿತಿ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇವಾಗ ಆಲ್ರೆಡಿ 6ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಸೊ ಕೆಲವ್ರಿಗೆ ಏನಾಗಿದೆ ಅಂತ ಅಂದರೆ, ನಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇನ್ನು ಏನು ಪ್ರಾಬ್ಲಮ್ ಅಂತ ಕೆಲವೊಬ್ಬರು ತಲೆ ಕೆಡಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇನ್ನು ಕೆಲವ್ರಿಗೆ ಏನಾಗಿದೆ, ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಹಣ ಕೂಡ ಬಂದಿಲ್ಲ. ಸೊ ಅದ್ರ ಬಗ್ಗೆ ಕೂಡ ಇವತ್ತು ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಪ್ರಕಾರ ಯಾರೂ ಕೂಡ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇವತ್ತು ಜನವರಿ 27 ಎರಡಕ್ಕೂ ಇವತ್ತು ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಸೊ ಬನ್ನಿ ಫ್ರೆಂಡ್ಸ್, ಈ ಒಂದು ಮಾಹಿತಿಯನ್ನು ಕಂಪ್ಲೀಟಾಗಿ ನೋಡೋಣ. ಸೊ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಈ ಒಂದು ವಿಡಿಯೋವನ್ನು ಆದಷ್ಟು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಅಂತಲೂ ಕೂಡ ಹೇಳ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಇದ್ರ ಜೊತೆಗೆ ನೀವೇನಾದರೂ ನನ್ನ ಒಂದು ವಿಡಿಯೋನ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೌದು ಫ್ರೆಂಡ್ಸ್, ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು. ಇಂದು ಜನವರಿ 27 ಅನ್ನಭಾಗ್ಯ ಯೋಜನೆ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಎರಡೂ ಕಡೆಯಿಂದ ಕೂಡ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂಥದ್ದು. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಗುಡ್ ನ್ಯೂಸ್ ಬಂದಿದೆ. ಸೊ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡ್ದಲೇ ಈ ಒಂದು ವಿಡಿಯೋವನ್ನು ನೋಡಲೇಬೇಕಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ಈ ಒಂದು ಮಾಹಿತಿಯನ್ನು ಕಂಪ್ಲೀಟಾಗಿ ಇವಾಗ ತಿಳಿಸ್ಕೊಡ್ತೀನಿ. ಸೊ ಬಹಳಷ್ಟು ಮಂದಿಗೆ ಉಚಿತ ಅಕ್ಕಿ ಹಣ ಬಂದಿರಲಿಲ್ಲ ಅಂತಲೇ ಹೇಳ್ಬೋದು. ಸೊ ಏನು ಪ್ರಾಬ್ಲಮ್ ಅಂತ ಹಲವರು ಕಾಯ್ತಾ ಇದ್ದರೂ ಕೂಡ, ಆ್ಯಂಡ್ ಜನವರಿ ಅಕ್ಕಿ ಹಣಕ್ಕೂ ಕೂಡ ತುಂಬ ಜನ ಕಾಯ್ತಾ ಇದ್ರು ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ. ಸೊ ಕೆಲವರಿಗೆ ಬಂದಿದೆ, ಇನ್ನು ಕೆಲವರಿಗೆ ಈ ಒಂದು 6ನೇ ಕಂತು ಹಣ ಬಂದಿಲ್ಲ. ಸೊ ಅಂಥವ್ರ ಪರಿಸ್ಥಿತಿ ಏನು? ಸೊ ಬಹಳಷ್ಟು ಮಂದಿ ಬೇಜಾರಾಗ್ತಾ ಇದ್ದಾರೆ ಇದೊಂದು ಕಾರಣದಿಂದ ಅಂತಲೇ ಹೇಳ್ಬೋದು. ಸೊ ಇದ್ರ ಬಗ್ಗೆ ನಮ್ಮ ರಾಜ್ಯ ಸರ್ಕಾರ ಒಂದು ಹೊಸ ಅಪ್ಡೇಟನ್ನು ನೀಡಿರುವಂಥದ್ದು. ಹೌದು ಫ್ರೆಂಡ್ಸ್, ಈ ರಾಜ್ಯ ಸರ್ಕಾರದಿಂದ ಬಂದಿರುವಂತಹ ಒಂದು ಆದೇಶ, ಸೊ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ಆಗಿರ್ಬೋದು, ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಆಗಿರ್ಬೋದು, ಸೊ ಇವೆರಡಕ್ಕೂ ಕೂಡ ಆದೇಶವನ್ನು ಹೊರಡಿಸಿರುವಂಥದ್ದು ನಮ್ಮ ರಾಜ್ಯ ಸರ್ಕಾರ ಅಂತಲೇ ಹೇಳ್ಬೋದು. ಇವಾಗ ಮೊದಲನೇ ಗುಡ್ ನ್ಯೂಸನ್ನು ನಾವು ಮೊದಲಿಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಾನಿವಾಗ ಅನ್ನಭಾಗ್ಯ ಯೋಜನೆಯ ಒಂದು ಗುಡ್ ನ್ಯೂಸನ್ನು ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಉಚಿತ ಅಕ್ಕಿ ಹಣದ ಬಗ್ಗೆ ಬಹಳಷ್ಟು ಮಂದಿಗೆ ಏನು ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂತ ಅಂದರೆ ಅವ್ರ ಖಾತೆಗೆ ಜಮಾ ಆಗಿಲ್ಲ ಅಂತಲೇ ಹೇಳ್ಬೋದು. ಸೊ ಕೆಲವರು ಏನಂತ ಅಂದರೆ ಆಹಾರ ಇಲಾಖೆಗೆ ಆಗಿರ್ಬೋದು, ಸೊ ಸ್ಟೋರ್ಗಳಿಗಾಗಿರ್ಬೋದು, ಅಂತ ಅಂದರೆ ಸೊಸೈಟಿ ಆಗಿರ್ಬೋದು, ಸೊ ನೆಕ್ಸ್ಟ್ ಬಂದು ತಾಲೂಕು ಆಫೀಸ್ಗೆ ತುಂಬಾ ಓಡಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಣ ಬರದೇ ಇರೋ ಕಾರಣಕ್ಕಾಗಿ ಇಲ್ಲೆಲ್ಲ ಚೆಕ್ ಮಾಡಿಸಿದ್ರೆ ಗೊತ್ತಾಗುತ್ತೆ ಅಂತ ಯಾವಾಗ ಅಪ್ಡೇಟನ್ನು ಕೊಡ್ತೀವಿ. ಸೊ ಹಾಗಾಗಿ ಕೆಲವೊಬ್ಬರು ಸೊಸೈಟಿ ಸ್ಟೋರ್ಗಳಿಗೆ ಆಗಿರ್ಬೋದು, ತಾಲೂಕು ಆಫೀಸ್ಗಳಿಗೆ ಮತ್ತು ಫುಡ್ ಡಿಪಾರ್ಟ್ಮೆಂಟ್ ಏನಿದೆ, ಸೊ ಆಹಾರ ಇಲಾಖೆ ಇಲ್ಲೆಲ್ಲ ಹೋಗ್ಬಿಟ್ಟು ಚೆಕ್ ಮಾಡಿಸ್ತಾ ಇದ್ದಾರೆ. ಸೊ ಹಣ ಬಂದಿಲ್ಲ, ಯಾಕೆ ನಮಗೆ ಹಣ ಬಂದಿಲ್ಲ ಅಂತ ಸಾಕಷ್ಟು ಮಂದಿಗೆ ಇದೊಂದು ತಲೆನೋವಾಗಿದೆ ಅಂತಲೇ ಹೇಳ್ಬೋದು.
ಸೊ ಇದೀಗ ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆ ಗುಡ್ ನ್ಯೂಸನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಏನಂತ ಅಂದರೆ ಇವಾಗ ಕೆಲವ್ರಿಗೆ ಈ ಒಂದು ಉಚಿತ ಅಕ್ಕಿ ಹಣ ಬಂದಿಲ್ಲ. ಸೊ ಯಾಕೆ ಬಂದಿಲ್ಲ, ಅದಕ್ಕೆ ಸಜೆಷನ್ ಏನು, ಸೊ ಏನು ಮಾಡಿದ್ರೆ ನಿಮಗೆ ಈ ಒಂದು ಉಚಿತ ಅಕ್ಕಿ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಹೊಸ ಅಪ್ಡೇಟನ್ನು ನೀಡಿದ್ದಾರೆ ಆಹಾರ ಇಲಾಖೆ, ಫುಡ್ ಡಿಪಾರ್ಟ್ಮೆಂಟ್ ಅವರು ಅಂತಲೇ ಹೇಳ್ಬೋದು. ಅನ್ನಭಾಗ್ಯ ಯೋಜನೆಯವ್ರಿಗೆ ಈ ಒಂದು ಮಾಹಿತಿಯನ್ನು ನೀಡಿರುವಂಥದ್ದು. ಸೊ ಯಾರೆಲ್ಲ ನಮಗೆ ಇನ್ನೂ ಕೂಡ ಹಣ ಬಂದಿಲ್ಲ, ಎಲ್ಲ ಕಡೆ ಟ್ರೈ ಮಾಡಿದ್ವಿ ಆದರೂ ಕೂಡ ಹಣ ಬಂದಿಲ್ಲ. ಸೊ ಎಲ್ಲ ಕಡೆ ಕೇಳಿದ್ರೆ ಏನಂತಾರೆ, ನಿಮಗೆ ವೆಯ್ಟ್ ಮಾಡಿ ಹಣ ಬರುತ್ತೆ ಹಣ ಬರುತ್ತೆ ಅಂತಲೇ ಹೇಳ್ತಾರೆ. ಸೊ ಅದಕ್ಕೆ ಕಂಪ್ಲೀಟಾಗಿ ಯಾವುದೇ ಒಂದು ಸ್ಟ್ರಿಕ್ಟ್ ಆಗಿರುವಂತಹ ಒಂದು ಸಜೆಷನನ್ನು ನೀಡಿಲ್ಲ ಅಂತ ಕೆಲವೊಬ್ಬರು ಮೆಸೇಜಸಲ್ಲೂ ಹಾಕಿದ್ದೀರಾ. ಸೊ ಎಲ್ಲ ಕೂಡ ಟ್ರೈ ಮಾಡಿದ್ದೀವಿ ಆದರೂ ಕೂಡ ನಮಗೆ ಈ ಒಂದು ಉಚಿತ ಅಕ್ಕಿ ಹಣ ಬರ್ತಿಲ್ಲ ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ಅಂತ ಹೇಳಿದ್ದೀರಾ. ಸೊ ಈ ಒಂದು ಹೊಸ ಅಪ್ಡೇಟ್ ಏನಂತ ಅಂದರೆ ಇವಾಗ ಯಾರಿಗೆ ಉಚಿತ ಅಕ್ಕಿ ಹಣ ಬಂದಿಲ್ಲ, ಸೊ ಯಾರಿಗೆ ಈ ಒಂದು ಉಚಿತ ಅಕ್ಕಿ ಹಣ ಪೆಂಡಿಂಗ್ ಇದೆ ಅಂತ ಅಂದರೆ ಇವಾಗ ಸ್ಟಾರ್ಟಿಂಗಿಂದ ರಿಲೀಸ್ ಯಾವಾಗ ಆಗೋದಕ್ಕೆ ಸ್ಟಾರ್ಟ್ ಆಯಿತು, ಸೊ ಅವಾಗಿಂದನೂ ಕೂಡ ಕೆಲವೊಬ್ಬರಿಗೆ ಹಣ ಬಂದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಕೆಲವೊಬ್ಬರಿಗೆ 1 or 2 ಮಂತ್ ಬಂದಿರುತ್ತೆ. ಸೊ ಒಂದು ಮೊದಲನೇ ತಿಂಗಳು, 2ನೇ ತಿಂಗಳು, 3ನೇ ತಿಂಗಳು, ಸೊ ಈ ರೀತಿ ಹಲವಾರು ಜನಕ್ಕೆ ಹಲವಾರು ರೀತಿಯ ತಿಂಗಳುಗಳ ಹಣ ಪೆಂಡಿಂಗ್ ಇದೆ ಅಂತಲೇ ಹೇಳ್ಬೋದು. ಅದು ಅಲ್ಲದೆ ಡಿಸೆಂಬರ್ ತಿಂಗಳ ಹಣ ಆಗಿರ್ಬೋದು, ಸೊ ಅದು ಕೂಡ ಪೆಂಡಿಂಗ್ ಏನಾದ್ರು ಇದ್ದರೆ ಆ ಒಂದು ಡಿಸೆಂಬರ್ ತಿಂಗಳ ಹಣ ಕೂಡ ಬಂದಿಲ್ಲ ಅಂತ ಅಂದರೆ ನಿಮ್ಮ ಸ್ಟೋರಲ್ಲಿ ನೀವು ಎಂಕ್ವೈರಿ ಮಾಡಬೇಕಂತೆ. ಅಂತ ಅಂದರೆ ಇವಾಗಲೇ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸ್ಟೋರ್ ಅಂತ ಅಂದರೆ ನೀವು ಆಹಾರ ಧಾನ್ಯವನ್ನು ಎಲ್ಲಿ ಪಡೆದುಕೊಳ್ತೀರಾ, ಸೊ ನೀವು ಆಹಾರ ಧಾನ್ಯವನ್ನು ಪಡೆಯುವಂತಹ ಸ್ಥಳ ಏನಿದೆ, ಸೊಸೈಟಿ ಅಂತ ಏನು ಕರಿತೀವಿ, ಆ ಒಂದು ಸೊಸೈಟಿಯಲ್ಲಿ ಕೇಳಿದ್ರೆ ಅಂತ ಅಂದರೆ ನಿಮಗೆ ಇದ್ರ ಬಗ್ಗೆ ಒಂದು ಹೊಸ ಅಪ್ಡೇಟನ್ನು ನೀಡ್ತಾರೆ. ಬಂದಿರುವಂತಹ ಹೊಸ ಮಾಹಿತಿಯ ಪೂರ್ತಿ ವಿವರವನ್ನು ಅವರು ನಿಮಗೆ ತಿಳಿಸ್ಕೊಡ್ತಾರೆ. ಅಂತ ಅಂದರೆ ನೀವು ಅಲ್ಲಿ ಹೋಗ್ಬಿಟ್ಟು ಹೊಸ ಅಕೌಂಟನ್ನು ಓಪನ್ ಮಾಡಬೇಕಂತೆ. ಸೊ ಏನು ಹೊಸ ಅಕೌಂಟ್ ಓಪನ್ ಮಾಡಬೇಕು, ಇವಾಗ ಕೊಟ್ಟಿರುವಂತಹ ಅಕೌಂಟು ಆಗೋದಿಲ್ವಾ, ಸೊ ಆ ಒಂದು ಅಕೌಂಟ್ಗೆ ಹಣ ಬರೋದಿಲ್ವಾ, ಸೊ ಈ ರೀತಿ ಕೆಲವೊಬ್ಬರಿಗೆ ಡೌಟ್ ಬರೋದ್ರಲ್ಲಿ ಕಾಮನ್ ಅಂತಲೇ ಹೇಳ್ಬೋದು. ಬಟ್ ಇವಾಗ ತಂದಿರುವಂತಹ ಒಂದು ರೂಲ್ಸ್ ಪ್ರಕಾರ ಯಾರಿಗೆಲ್ಲ ಹಣ ಪೆಂಡಿಂಗ್ ಇದೆ, ಸೊ ಯಾರಿಗೆ ಇನ್ನೂ ಕೂಡ ಯಾವುದೇ ಒಂದು ತಿಂಗಳ ಹಣ ಕೂಡ ಬಂದಿಲ್ಲ ಅಥವಾ ಹಲವಾರು ತಿಂಗಳು ಹಣ ಪೆಂಡಿಂಗ್ ಉಳ್ಕೊಂಡಿದೆ, ಸೊ ಈ ರೀತಿ ಇದ್ದರೆ ನೀವು ಮಾಡಬೇಕಾದಂತಹ ಒಂದು ಕೆಲಸ ಏನಪ್ಪ ಅಂತಂದರೆ, ನೀವು ಅಲ್ಲಿ ಹೋಗಿ ಸೊಸೈಟಿಯಲ್ಲಿ ವಿಚಾರಿಸಿದ್ರೆ ಹೇಳ್ತಾರೆ ನೀವು ಒಂದು ಹೊಸ ಅಕೌಂಟನ್ನು ಓಪನ್ ಮಾಡಬೇಕು. ಸೊ ಆ ಒಂದು ಹೊಸ ಅಕೌಂಟನ್ನು ಯಾವ ಬ್ಯಾಂಕಲ್ಲಿ ಓಪನ್ ಮಾಡಬೇಕು ಅಥವಾ ಎಲ್ಲಿ ಓಪನ್ ಮಾಡಬೇಕು ಅಂತ ಕೆಲವರಿಗೆ ಡೌಟ್ ಕೂಡ ಬರ್ಬೋದು. ಸೊ ಮೇಯ್ನ್ ಇಲ್ಲಿ ಅವರು ಹೇಳಿರೋದು ಏನಂತ ಅಂದರೆ, ಪೋಸ್ಟ್ ಆಫೀಸಲ್ಲಿ ನೀವು ಅಕೌಂಟನ್ನು ಓಪನ್ ಮಾಡಿದ್ರೆ ಅಲ್ಲಿ ಒಂದು ಆ್ಯಪ್ ಇರುತ್ತೆ. ಸೊ ಅದನ್ನು ನೀವು ಸ್ಕ್ಯಾನ್ ಮಾಡಿದ್ರೆ ನಿಮಗೆ ನೇರವಾಗಿ ಅಕ್ಕಿ ಹಣ ಏನಿದೆ, ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ನಿಮ್ಮ ಖಾತೆಗೆ ಬರುತ್ತಂತೆ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೊಸದಾಗಿ ನೀವು ಪೋಸ್ಟ್ ಆಫೀಸಲ್ಲಿ ಅಕೌಂಟನ್ನು ಓಪನ್ ಮಾಡಿ ಅಲ್ಲಿ ನೀಡುವಂತಹ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಸೊ ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ ಸಾಕಂತೆ, ನಿಮಗೆ ನೇರವಾಗಿ ಅಕ್ಕಿ ಹಣ ರಿಲೀಸ್ ಆದಾಗ ನಿಮ್ಮ ಖಾತೆಗೆ ಬರುತ್ತಂತೆ. ಸೊ ಹಾಗಾಗಿ ನಿಮಗೇನಾದರೂ ಬಹಳ ದಿನದಿಂದ ಈ ಒಂದು ಹಣ ಪೆಂಡಿಂಗ್ ಇದ್ದರೆ, ಸೊ ನಿಮಗೆ ಯಾವುದೇ ಒಂದು ಕಂತಿನ ಹಣ ಬಂದಿಲ್ಲ, ಸೊ ಯಾವ ತಿಂಗಳ ಹಣ ಕೂಡ ಬಂದಿಲ್ಲ ಅಥವಾ ಡಿಸೆಂಬರ್ ಅಕ್ಕಿ ಹಣ ಬಂದಿಲ್ಲ, ಸೊ ಈ ರೀತಿ ಏನೇ ಪೆಂಡಿಂಗ್ ಇದ್ದರೂ ಕೂಡ ಹಣ ಈ ರೀತಿ ಮಾಡಿ ನೀವು ಈ ರೀತಿ ಅಕೌಂಟ್ ಓಪನ್ ಮಾಡಿಕೊಂಡ್ರೆ ನಿಮಗೆ ಹಣ ಬರುತ್ತೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಸೊ ನಿಮಗೆ ಇದು ಅರ್ಥ ಆಗಲಿಲ್ಲ ಅಂತ ಅಂದರೆ ನೀವು ಸೊಸೈಟಿಯಲ್ಲಿ ಹೋದರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸನ್ನು ನೀಡ್ತಾರೆ ಅವರು. ನಿಮಗೆ ಅಕೌಂಟನ್ನು ಓಪನ್ ಮಾಡಿಸಿ ಹಣ ಪಡೆದುಕೊಳ್ಳೋದು ಹೇಗೆ, ಸೊ ಕೆಲವೊಬ್ಬರಿಗೆ ಅರ್ಥ ಆಗದೇ ಇದ್ದರೆ ಸೊ ಅಲ್ಲಿ ಹೋಗಿ ನೀವು ವಿಚಾರಿಸಿ ನೋಡಿ, ನಿಮಗೆ ಎಲ್ಲ ರೀತಿಯ ಒಂದು ಗೈಡೆನ್ಸನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು. ಸೊ ಇನ್ನು ಉಚಿತ ಅಕ್ಕಿ ಹಣದ ಬಗ್ಗೆ ಈ ಒಂದು ಮಾಹಿತಿಯನ್ನು ಫುಡ್ ಡಿಪಾರ್ಟ್ಮೆಂಟ್, ಆಹಾರ ಇಲಾಖೆ ತಿಳಿಸಿದೆ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ಎರಡನೇ ಗುಡ್ ನ್ಯೂಸ್ ಏನಂತ ಅಂದರೆ, ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆಯ ಗುಡ್ ನ್ಯೂಸ್ ಆಯಿತು. ಇವಾಗ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ನೀಡಿರುವಂತಹ ಒಂದು ಎರಡನೇ ಗುಡ್ ನ್ಯೂಸ್ ಏನಂತ ಅಂದರೆ, ಜನವರಿ ಅಕ್ಕಿ ಹಣ ಏನು ಬಿಡುಗಡೆಗೆ ಎಲ್ಲ ಒಂದು ತಯಾರಿಯನ್ನು ಮಾಡಿದ್ದಾರೆ ಅಂತ ನಾವು ಏನು ತಿಳಿಸ್ಕೊಟ್ವಿ. ಸೊ ಅದ್ರ ಬಗ್ಗೆನೂ ಕೂಡ ರೆಡಿ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ. ಸೊ ಪೆಂಡಿಂಗ್ ಉಳ್ಕೊಂಡಿರೋ ಅಂಥವರು ಈ ಒಂದು ಕೆಲಸವನ್ನು ಮಾಡಿ. ಹೌದು ಫ್ರೆಂಡ್ಸ್, ಈ ಬಾರಿ ಕಠಿಣ ರೂಲ್ಸ್ಗಳನ್ನು ಅತಿ ಹೆಚ್ಚು ಜಾರಿಗೆ ತಂದಿರೋ ಕಾರಣ
ಇದ್ರ ಮೂಲಕ ಜನವರಿ ತಿಂಗಳ ಅಕ್ಕಿ ಹಣ ಏನಿದೆ ಸೊ ಅದನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರಂತೆ. ಅಂತ ಅಂದರೆ ಬಹಳಷ್ಟು ಮಂದಿಗೆ ಜನವರಿ ಅಕ್ಕಿ ಹಣ ಕೂಡ ಬಂದಿಲ್ವಂತೆ. ಫೆಬ್ರವರಿ 1ರಿಂದ ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತಾರಂತೆ. ಸೊ ಇವಾಗ ಆಲ್ರೆಡಿ ಸ್ವಲ್ಪ ಬಿಡುಗಡೆ ಆಗಿದೆ, ಇನ್ನು ಮಿಕ್ಕಿರುವಂಥದ್ದು ಈ ರೀತಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ವೆಯ್ಟ್ ಮಾಡಿ ನೋಡೋಣ. ಅಷ್ಟರೊಳಗಡೆ ನೀವು ಕಂಪ್ಲೀಟಾಗಿ ಎಲ್ಲ ಒಂದು ಮಾಹಿತಿ ಪ್ರಕಾರ ಎಲ್ಲ ಅಕೌಂಟ್ ಓಪನ್ ಮಾಡಿಸ್ಬಿಟ್ಟು ನೀವು ರೆಡಿ ಮಾಡಿಕೊಂಡ್ರೆ ಆಮೇಲೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟು ಬಂದಿರುವಂತಹ ಅಪ್ಡೇಟ್ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣದ ಬಗ್ಗೆ ಕೂಡ ಈ ಒಂದು ಹೊಸ ಅಪ್ಡೇಟ್ ಬಂದಿರುವಂಥದ್ದು ಅಂತಲೇ ಹೇಳ್ಬೋದು. ಸೊ ಆ ಒಂದು ಅಪ್ಡೇಟ್ ಏನಂತ ಅಂದರೆ, ಇವಾಗ ಕೆಲವೊಂದು ಜಿಲ್ಲೆಗಳಿಗೆ ಏನು ಮಾಡಿದ್ದಾರೆ ಅಂತ ಅಂದರೆ ಆಟೋ ಡೆಬಿಟನ್ನು ಮಾಡಿ ಇಟ್ಟಿದ್ದಾರಂತೆ. ಅಂತ ಅಂದರೆ ಯಾರಿಗೆಲ್ಲ ಹಣ ಬಂದಿಲ್ಲ, ಸೊ ಇವಾಗ 3 ಡೇಸಿಂದ ಈ ಒಂದು 6ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಬಟ್ ಇಲ್ಲಿ ಏನಾಗಿದೆ ಅಂತ ಅಂದರೆ ನೆನ್ನೆ ಹಾಲಿಡೇ, ಇವತ್ತು ಹಾಲಿಡೇ ಮತ್ತು ನಾಳೆನೂ ಕೂಡ ಹಾಲಿಡೇ ಇರೋ ಕಾರಣ ಏನು ಆಟೋ ಡೆಬಿಟ್ ಮೂಲಕ ಅವರು ಸೆಟ್ ಮಾಡಿ ಬಿಟ್ಟಿದ್ದಾರಂತೆ. ಅಂತ ಅಂದರೆ ನೆನ್ನೆ ಯಾರಿಗೆ ಬಂದಿಲ್ಲ, ಮೊನ್ನೆ ಎಲ್ಲ ಯಾರಿಗೆ ಹಣ ಬಂದಿಲ್ವೋ ಅಂಥವ್ರಿಗೆ ಹಣ ಬರುವಂತಹ ಒಂದು ಸಾಧ್ಯತೆ ಇದೆ. ಅಂತ ಅಂದರೆ ಏನು ಆಟೋ ಡೆಬಿಟ್ ಸೆಟ್ ಮಾಡಿ ಬಿಟ್ಟಿದ್ದಾರೆ, ಸೊ ಅದನ್ನು ಎಷ್ಟು ಸೆಟ್ ಮಾಡಿ ಬಿಟ್ಟಿದ್ದಾರೆ ಅಷ್ಟು ಮಾತ್ರ ರಿಲೀಸ್ ಆಗುತ್ತೆ. ಬಟ್ ಇವತ್ತು ಪರ್ಟಿಕ್ಯುಲರಾಗಿ ಯಾವುದೇ ರೀತಿ ಹಣವನ್ನು ಬಿಡುಗಡೆ ಮಾಡೋದಿಲ್ಲ. ಸೊ ಇವತ್ತು ಅಪ್ಡೇಟ್ ಪ್ರಕಾರ ಯಾವುದು ಬಿಡುಗಡೆ ಮಾಡಿಲ್ಲ. ಆಟೋ ಸೆಟ್ ಮಾಡಿ ಏನು ಬಿಟ್ಟಿದ್ದಾರೆ ಆ ಒಂದು ಹಣ ರಿಲೀಸ್ ಆಗುವಂಥ ಚಾನ್ಸಸ್ ಇದೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಸೊ ಇದನ್ನು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯವರೇ ತಿಳಿಸಿರುವಂಥದ್ದು ಅಂತಲೇ ಹೇಳ್ಬೋದು. ಅಂತ ಅಂದರೆ ಇಂದು ನಿಮ್ಮ ಖಾತೆಗೆ ಕೆಲ ಜಿಲ್ಲೆಗಳಿಗೆ ಮಾತ್ರ ಈ ಒಂದು ಹಣ ಬರುವಂತಹ ಒಂದು ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಸೊ ನಿನ್ನೆ ಮೊನ್ನೆ ಯಾರಿಗೆ ಹಣ ಬಂದಿಲ್ಲ ಅಂಥವ್ರಿಗೆ ಇವತ್ತು ಬರುವಂತಹ ಒಂದು ಸಾಧ್ಯತೆ ಇದೆ. ಅಂತ ಅಂದರೆ ಇವತ್ತು ಏನು ನಿನ್ನೆ ಆಗಿರ್ಬೋದು, ಇವತ್ತು ಆಗಿರ್ಬೋದು, ನಾಳೆ ಕೂಡ ಹಾಲಿಡೇ ಇರೋದ್ರಿಂದ ಹೊಸದಾಗಿ ಯಾವುದೇ ರೀತಿಯ ಒಂದು 6ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಿಲ್ವಂತೆ. ಸೊ ಇವಾಗ ಆಲ್ರೆಡಿ ಏನು ಸ್ವಲ್ಪ ಜಿಲ್ಲೆಗಳಿಗೆ 6ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದರು. ಸೊ ಅದೇ ಬಿಡುಗಡೆ ಮಾಡಿರುವಂತಹ ಒಂದು ಅಮೌಂಟು ಮುಂಚೆ ಮಾಡಬೇಕಾದ್ರೆ ಏನು ಆಟೋ ಸೆಟ್ ಮಾಡಿ ಬಿಟ್ಟಿದ್ರು, ಸೊ ಆ ಜಿಲ್ಲೆಗಳಿಗೆ ಏನು ಸೆಟ್ ಮಾಡಿದ್ರು ಆ ಜಿಲ್ಲೆಗಳಿಗೆ ಮಾತ್ರ ಹಣ ಬರುವಂತಹ ಒಂದು ಚಾನ್ಸಸ್ ಇದೆ. ಪರ್ಟಿಕ್ಯುಲರಾಗಿ ಇವತ್ತೇ ಇಂಥ ಜಿಲ್ಲೆಗಳಿಗೆ ಇಷ್ಟು ಜಿಲ್ಲೆಗಳಿಗೆ ಅಂತ ಯಾವುದೇ ರೀತಿ ಹಣವನ್ನು ಬಿಡುಗಡೆ ಮಾಡಿಲ್ವಂತೆ. ಅಂತ ಅಂದರೆ ನೆಕ್ಸ್ಟು ಹೊಸ ಅಪ್ಡೇಟ್ಗೆ ರಾಜ್ಯಾದ್ಯಂತ ಬಿಡುಗಡೆ ಮಾಡ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಒಂದು ಮಾಹಿತಿ ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ರಾಜ್ಯಾದ್ಯಂತ ಅಂತ ಅಂದರೆ ಕರ್ನಾಟಕ ಜಿಲ್ಲೆ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿ ಇದೆ. ಸೊ ನೋಡೋಣ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ. ಕೆಲವರಿಗೆ ಇಂದು ಪೆಂಡಿಂಗ್ ಹಣ ಕೂಡ ರಿಲೀಸ್ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಇಲಾಖೆಯವರೇ ತಿಳಿಸಿರುವಂಥ ಕಾರಣ ಮಾಹಿತಿ ಅಂತಲೇ ಹೇಳ್ಬೋದು. ಸೊ 4 ಮತ್ತು 5ನೇ ಪೆಂಡಿಂಗ್ ಹಣ ಏನಿದೆ, ಸೊ ಆ ಒಂದು ಹಣ ಕೂಡ ಇವತ್ತು ಆಟೋ ಸೆಟ್ ಮೂಲಕ ಏನು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ, ಸೊ ಅದು ಕೂಡ ಬಿಡುಗಡೆ ಆಗುವಂಥ ಚಾನ್ಸಸ್ ಇದೆ. ಸೊ ಯಾವುದಾದ್ರೂ ತಾಂತ್ರಿಕ ದೋಷದಿಂದ ತಡ ಆಗಿದ್ದರೆ ನಿಮಗೆ ಹಣ ಬರೋದ್ರಲ್ಲಿ ಇವತ್ತು ಬಿಡುಗಡೆ ಆಗುವಂಥ ಒಂದು ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಸೊ ವೆಯ್ಟ್ ಮಾಡಿ ನೋಡಿ. ಸೊ ಯಾರಿಗೆ ಹಣ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ, ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಲೈಕ್ ಮಾಡೋದು ಮರಿಬೇಡಿ. ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತೊಂದು ಹೊಸ ಕಂಟೆಂಟ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ, ಹಾಗೆಯೇ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಬಾಯ್.